ನಾನು ಸ್ಟೂಡೆಂಟ್ ಆಗಿದ್ದಾಗ ನಾನು ಪಿ ಜಿ ಮಾಡಬೇಕು ಅಥವಾ ಹಿಂದೆ ನಾವೆಲ್ಲ ಹಾರ್ಟ್ ಅಟ್ಯಾಕ್ ನೋಡ್ತಾ ಇದ್ದದ್ದು 50ರಿಂದ 60 ವರ್ಷ 70 ವರ್ಷ. ಈಗ ಅದು ಸ್ವಲ್ಪ ಹಿಂದಕ್ಕೆ ಬಂದುಬಿಟ್ಟಿದೆ. 30ರಿಂದ 40 ವರ್ಷ 40ರಿಂದ 50 ವರ್ಷ ಇವ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಯಾಕೆ ಸರ್ ಇವ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ? ಒಂದು ನಾನು ಆಗಲೇ ಹೇಳ್ದಂಗೆ ಇವರೆಲ್ಲ ಸ್ಮೋಕರ್ಸ್ಗಳಾಗಿರ್ತಾರೆ. ಅಥವಾ ಇನ್ನೊಂದು ಹೇಳಿದ್ರಿ ನೀವು ಏನೂ ಇಲ್ಲದೇ ಇರೋ ಥರ ಸರ್. ಏನೂ ಇಲ್ಲದೇ ಇದ್ದಾಗ ಯಾಕೆ ಹಂಗಾಗುತ್ತೆ ಅಂತಂದರೆ ಅನುವಂಶೀಯತೆ ಪ್ರಕಾರ ಅವ್ರ ಬ್ಲಡ್ನಲ್ಲಿ ಹೈ ಕೊಲೆಸ್ಟ್ರಾಲ್ ಇರುತ್ತೆ. ಅವ್ರು ತೋರಿಸ್ಕೊಂಡಿರಲ್ಲ. ಎಷ್ಟೋ ಜನ ಈಗ ವೆಜಿಟೇರಿಯನ್ಸ್ಗಳು ನನ್ನ ಹತ್ರ ಬರ್ತಾರೆ ಹಾಸ್ಪಿಟ್ಲಿಗೆ, ಸರ್ ನಾವು ಸಸ್ಯಾಹಾರಿಗಳು ಸರ್, ದೋಸೆ ಇಡ್ಲಿ ಬಿಟ್ರೆ ಇನ್ನು ಮುಟ್ಟಲ್ಲ ಅಂತೇಳಿ. ಯಾಕೆಂದರೆ ಸಸ್ಯಾಹಾರಿಗಳು ಮಾಂಸಾಹಾರಿಗಳಿಗಿಂತ ಸಸ್ಯಾಹಾರಿಗಳಿಗೆ ಜಾಸ್ತಿ ಇದು. ಅವ್ರು ತಿನ್ನೋದು ಏನಪ್ಪ ಅಂತಂದರೆ ಸಸ್ಯಾಹಾರಿಗಳು ವಡೆ ಬಜ್ಜಿ ಬೋಂಡ ಚಕ್ಲಿ ನಿಪ್ಪಟ್ಟು ಕೊಡಬಳೆ ಕರಸಿವೆ ಕರ್ಜಿಕಾಯಿ ಹಪ್ಪಳ ಉಪ್ಪು ಉಪ್ಪಿನಕಾಯಿ ಪಪ್ಸು ಚಿಪ್ಸು ಕೇಕ್ ಇವೇ ನಮ್ಮ ಆಸ್ತಿ. ಯಾಕಿದು ಹೇಳ್ತೀನಿ ಅಂದರೆ ಸಸ್ಯಾಹಾರಿಗಳಿಗೆ ಈ ಮಟನ್ ನಾನ್ ವೆಜ್ ಅವ್ರಿಗೆ ಎರಡೇ ಚಾಯ್ಸು, ಮಟನ್ ಅಷ್ಟೇ. ಸಸ್ಯಾಹಾರಿಗಳಿಗೆ ಇಷ್ಟು ಚಾಯ್ಸ್ ಇದೆ ಸರ್. ಫಾರ್ ಎಕ್ಸಾಂಪಲ್ ಒಂದು ಮಸಾಲೆ ವಡೆ ನೀವು ಇಷ್ಟಾಗೆಲ್ಲ ತಿಂದರೆ 3.5 ಸ್ಪೂನ್ ಅದರಲ್ಲಿ ಎಣ್ಣೆ ಇರುತ್ತೆ ನೋಡಿ ಸರ್. ನಾನು ಸಸ್ಯಾಹಾರಿ ಸರ್, 2 ಇಡ್ಲಿ 2 ವಡೆ ತಿಂತೀನಿ ಸರ್, ಉದ್ನೋಡೆ. ಒಂದು ಉದ್ನೋಡೆನಲ್ಲಿ 4.25 ಸ್ಪೂನ್ ಎಣ್ಣೆ ಇರುತ್ತೆ. ಇದು ನಿಮ್ಮ ಗಮನಕ್ಕೆ ಬರದೆ ಒಳಗಡೆ ಹೋಗುತ್ತೆ ನೋಡಿ. ಇದು ಒಂದು ದಿನದ ನಾನು ಹೇಳಿದ್ದು. ಇಮ್ಯಾಜಿನ್ 30 ಡೇಸಲ್ಲಿ ಎಷ್ಟಾಗ್ಬೋದು, ಇಯರ್ಲಿ ಎಷ್ಟಾಗ್ಬೋದು. ನಾನು ಯಾಕೆ ಸಸ್ಯಾಹಾರಿಗಳೆಲ್ಲ ಸ್ವಲ್ಪ ಈ ಥರ ಜಾಸ್ತಿ ಆಗುತ್ತೆ ಅಂತಂದರೆ ನಮ್ಮ ಕಣ್ಣಿಗೆ ಕಾಣಿದೆ, ನಮ್ಗೆ ಅರಿವಿಲ್ಲದೆ ನಾವು ತಿಂತಾ ಇರ್ತೀವಿ. ಅದು ಹುಳಿಯನ್ನ ಇರ್ಬೋದು, ಇಷ್ಟು ಎಣ್ಣೆ ಜಾಸ್ತಿ ಹಾಕಿದ್ರೆ ಅದು ಟೇಸ್ಟ್. ಯಾಕೆ ಇದನ್ನು ಹೇಳಿದೆ ಅಂದರೆ ಎಲ್ಲ ಕೆಲವು ಸಲ ವಿತೌಟ್ ಅವರ್ ನಾಲೆಡ್ಜ್ ಆಗ್ತಾ ಇರುತ್ತೆ. ಈ 30 to 40 ಯಾಕೆ ಸರ್, ಅದು ಯಾಕೆ ಜಾಸ್ತಿ? ಮೊದಲನೇದು ಕಾರಣ ಸ್ಟ್ರೆಸ್. 30 to 40ನಲ್ಲಿ ಏನಾಗುತ್ತೆ, ಇಟ್ಸ್ ಅ ಪ್ರೊಡಕ್ಟಿವ್ ಏಜ್. ಜಾಬಿಗೆ ಸೇರ್ಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್ ನೀವು ಸಾಫ್ಟ್ವೇರ್ ಇಂಜಿನಿಯರ್, ಸಂಬಳ ಇಷ್ಟು, ಕೆಲಸ ಇಷ್ಟು. ಅಥವಾ ನೀವು ರಿಪೋರ್ಟರೇ, ಇಷ್ಟು ಸಂಬಳ ಇಷ್ಟು ಕೆಲಸ. ಒಂದು ನಿದ್ರಾಹೀನತೆ ಸರ್. ನಿದ್ರಾಹೀನತೆಯೂ ಕೂಡ ನಿಮ್ಮನ್ನು ಕೊಲ್ಬೋದು ಸರ್. ಅದು ಸಂಶೋಧನೆಗಳಿಂದ ಪ್ರೂವ್ ಆಗಿದೆ ಸರ್. ಎರಡನೇದು ನಿಮ್ಮ ಆಹಾರ ಶೈಲಿ ಸರ್. ಈಗ ಏನಾಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಅವ್ರಿಗೆ ಬೆಳಿಗ್ಗೆ 8 ಗಂಟೆಗೆ ಲಾಗಿನ್ ಆದರೆ ರಾತ್ರಿ 8:30 9ಕ್ಕೆ ಅವರು ಮೋರ್ ದೆನ್ 12 ಅವರ್ಸ್ ಒಬ್ಬ ವ್ಯಕ್ತಿ ಕೂತವೇ ಹಿಂಗೆ ಮಾಡ್ತಾಯಿದ್ರೆ ಸರ್, ನಮ್ಮ ಸಂಶೋಧನೆ ಅವ್ನು ಮಾಡಿದ ಪ್ರಕಾರ ಇಟ್ ಈಕ್ವಲ್ ಟು ಸ್ಮೋಕಿಂಗ್ 12 ಸಿಗರೇಟ್ಸ್. AC ರೂಮು ಏನಿಲ್ಲ ಬರೀ ಇದೆ, ನೋಡ್ತಾ ಇರ್ತೀನಿ. ಇದು ದಟ್ ಅಮೌಂಟ್ಸ್ ಟು 10 to 12 ಸಿಗರೇಟ್ಸ್ ಪರ್ ಡೇ. ನಿಮ್ಮದು ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ನೀವು ಏನು ತಿನ್ನಲ್ಲ ಸರ್, ನಾ ಪ್ಯೂರ್ ಬ್ರಹ್ಮಚಾರಿ ಸಸ್ಯಾಹಾರಿ ಅಂದರೂ ಕೂಡ 12 ಸಿಗರೇಟ್ ಸೇದಕ್ಕೆ ಸಮ ಅದು. ಜೊತೆಗೆ ಏನಾಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಕೂತುತ್ತವೆ ಜಂಕ್ ಫುಡ್ಗಳು ಲೈಕ್ ಬರ್ಗರ್, ಪಿಜ್ಜಾ, ಸಾಫ್ಟ್ ಡ್ರಿಂಕ್ಸ್. ಒಂದು 7-ಅಪ್ಪಲ್ಲಿ, ಸುಮ್ಮನೆ ನಿಮ್ಮ ವಿಚಾರ ಕೇಳ್ತಾ ಇರೋದು ಇದು, ಒಂದು 7-ಅಪ್ಪಲ್ಲಿ 7 ಚಮಚ ಶುಗರ್ ಇರುತ್ತೆ ನೋಡಿ. ಒಂದು ಪೆಪ್ಸಿನಲ್ಲಿ 6 ಚಮಚ ಶುಗರ್ ಇರುತ್ತೆ. ಗೊತ್ತಿಲ್ಲ, ಐ ಡೋಂಟ್ ನೋ. 6ರಿಂದ 7 ಚಮಚ ಸಕ್ಕರೆ ಇರ್ತಾವೆಲ್ಲ ಹೈ ಕ್ಯಾಲರಿ ಡಯಟ್ಸ್. ಈ 30ರಿಂದ 40 ವರ್ಷದವ್ರಿಗೆ ಏನಾಗ್ಬಿಡುತ್ತೆ, ಸ್ಟ್ರೆಸ್ಸು, ಆಹಾರ ಪದ್ಧತಿ ಬದಲಾದ ಆಗ್ತಾನೆ, ಮದುವೆ ಆಗಿರ್ತಾರೆ, ಬದಲಾದ ಜೀವನ ಶೈಲಿ, ಇವೆಲ್ಲದ ಆನ್ ಟಾಪ್ ಆಫ್ ಇಟ್ ಅವರ ಒಂದು ಅನುವಂಶೀಯತೆ ಏನಿರುತ್ತಲ್ಲ, ನನಗೇನು ವಯಸ್ಸಿಲ್ಲ, ನನಗೇನು ಕಾಯಿಲೆ ಇಲ್ಲ, ಈ ಸಡನ್ ಡೆತ್ತಾಗಿ ಈ ಥರ ಹಿಂಗಾಗಿರುತ್ತೆ ನೋಡಿ. ಸುಮ್ಮನೆ ಅವ್ರನ್ನ ಕೇಳಿ, ಅವರ ಚಿಕ್ಕಪ್ಪನಿಗೋ ಸೋದರ ಮಾವನಿಗೋ ಸೋದರ ಅತ್ತೆಗೋ ಈ ಥರ ಆಗಿರುತ್ತೆ ಆ ಏಜಲ್ಲಿ. ಮೆಜಾರಿಟಿ ಆಫ್ ದಿ ಯಂಗ್ಸ್ಟರ್ಸ್ ಈಗೇನು ಬರ್ತಾ ಇದ್ದಾರಲ್ಲ ಸರ್, ಅಪಾರ್ಟ್ ಫ್ರಮ್ ಅವರ ಅಡಿಕ್ಷನ್ ಬಿಟ್ಟರೆ ಅವ್ರಿಗೆಲ್ಲರಿಗೂ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಅಟ್ಯಾಕ್ ಇರುತ್ತೆ. ಅವರೆಲ್ಲರೂ ಏನು ಮಾಡ್ತಾರೆ, ಗ್ಯಾಸು ಅಂತ ಹೇಳ್ತಾರೆ. ನೀವು ಕೇಳಿದ್ರಿ ಗ್ಯಾಸ್ಗೋ ಹಾರ್ಟ್ಗೋ ಹೆಂಗೆ ಸರ್ ನಾವು ಡಿಫ್ರೆನ್ಷಿಯೇಟ್ ಮಾಡೋದು, ಇದು ಯಾವ ಥರ ನಾವು ನೋಡ್ಕೊಳ್ಳೋದು ಸರ್? ಯೂಶ್ವಲಾಗಿ ಯಾವುದೇ ಥರನಾದ ಹೃದಯಕ್ಕೆ ಸಂಬಂಧಪಟ್ಟದ ಕಾಯಿಲೆಗಳಾದರೆ ಸರ್, ನಂಬರ್ 1 ನಿಮಗೆ ಎದೆನೋವು ಬರುತ್ತೆ. ಕೆಲವು ಸಲ ಎದೆನೋವು ಬರಲೇಬೇಕು ಅಂತಿಲ್ಲ, ಎಡಗಡೆ ತೋಳು ನೋವು ಬರುತ್ತೆ ಅಥವಾ ದವಡೆ ನೋವು ಬರುತ್ತೆ. ಈ ನೋವು ಬೇರೆ ಥರ ಗ್ಯಾಸ್ಟ್ರಿಕ್ ಥರ ನಿಲ್ಲಲ್ಲ, ನಿರಂತರವಾಗಿರುತ್ತೆ. ಒಂದು 2-3 ಗಂಟೆ 5 ಗಂಟೆ ನೀವು ಅದನ್ನು ಟಚ್ ಮಾಡಿ ಟ್ರೀಟ್ಮೆಂಟ್ ಮಾಡೋ ತನಕನೂ ಎಸ್ಕಲೇಟಿಂಗ್ ಇದರಲ್ಲೇ ಹೋಗ್ತಾ ಇರುತ್ತೆ ಪೇಯ್ನು. ಈ ಗ್ಯಾಸ್ಟ್ರೈಟಿಸ್ ಆ ಥರ ಅಲ್ಲ. ನೀವೇನಾದ್ರು ಟ್ಯಾಬ್ಲೆಟ್ಸು ಅಥವಾ ಏನಾದ್ರು ಅದಕ್ಕೆ ಔಷಧಿ ತೊಗೊಂಡ್ರೆ ತಕ್ಷಣವೇ ಒಂದು ಹಾಫ್ ಆನ್ ಅವರ್ಲಿ ಶಮನ ಆಗಿಬಿಡುತ್ತೆ. ಕೆಲವು ಸಲ ಏಟಿಪಿಕಲ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ, ಅಪರೂಪಕ್ಕೆ ನೋವು ಬರುತ್ತೆ,
ಅಥವಾ ಇಕ್ಕಪ್ಸ್ ಬರುತ್ತೆ. ಇಕ್ಕಪ್ಸ್ ಅಂದರೆ ಬೆಕ್ಕಳಿಕೆ. ಇನ್ನು ಕೆಲವ್ರಿಗೆ ಡಯಾಬಿಟಿಸಲ್ಲಿ ನಾವು ಸೈಲೆಂಟ್ ಎಮ್ ಐ ಅಂತ ಕರಿತೀವಿ. ಈ ಸೈಲೆಂಟ್ ಎಮ್ ಐಲಿ ಏನು ಅಂತಂದರೆ ಎದೆನೋವೇ ಬರಲ್ಲ ಅವ್ರಿಗೆ. ಮತ್ತು ಅವ್ರು ಏನು ಹೆಂಗೆ ಹೇಳ್ತಾರೆ, ಡಯಾಬಿಟಿಸ್ ಒಂದು 20 ವರ್ಷ ಆಗುತ್ತೆ, ನಂಗೆ ಯಾಕೋ ಸುಸ್ತಾಗ್ತಾ ಇದೆ ಬೆಳಿಗ್ಗೆಯಿಂದ ನನಗೆ ಅಂತ ಹೇಳ್ತಾರೆ. ಇದಕ್ಕೆ ನಂಗೆ ತುಂಬ ಸ್ವೆಟ್ ಆಗ್ತಾಯಿದ್ದೀನಿ ಅಂತ ಹೇಳ್ತಾರೆ. ನಂಗೆ ಯಾಕೋ ಇವತ್ತು ಎದ್ದೊಳಕ್ಕೆ ಆಗ್ತಾಯಿಲ್ಲ ಒಂಥರ. ಈ ಥರ ಸಿಮ್ಟಮ್ಸ್ ಇದ್ದಾಗ ಸರ್ ಫಸ್ಟು ಹತ್ರದ ಹಾಸ್ಪಿಟ್ಲಿಗೆ ಹೋಗಿ ಒಂದು ಇ ಸಿ ಜಿನೋ, ಒಂದು ಎಕೋನೋ ಅಥವಾ ಒಂದು ರಕ್ತ ಪರೀಕ್ಷೆನೋ ಮಾಡಿ ತಕ್ಷಣ ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು ಸರ್. ಮೋಸ್ಟ್ ಆಫ್ ದ ಟೈಮ್ ನಾವು ಎಲ್ಲದಕ್ಕೂ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಗ್ಯಾಸ್ ಅಂತ ಎಲ್ಲರಿಗೂ ಫೇಕ್ ವಿಡಿಯೋ ಟ್ಯೂಬ್ಸ್ಗಳು ನೋಡಿ, ಯೂಟ್ಯೂಬ್ ನೋಡಿ ಎಲ್ಲರೂ ದಾರಿ ತಪ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಎಜುಕೇಟೆಡ್ ಕ್ಲಾಸ್.